some points of my philosophy ಅನ್ನೋದ್ರ ಬಗ್ಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ವಿ ಆರ್ ಈಚ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಅವರ್ ಎಕ್ಸ್ಪೀರಿಯನ್ಸಸ್. ನಾವು ನಮ್ಮ ಒಂದು ಲೈಫಲ್ಲಿ ಏನನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ ಅದಕ್ಕೆ ನಾವೇ ರೆಸ್ಪಾನ್ಸಿಬಲ್. ಎವ್ರಿ ಥಾಟ್ ವಿ ಥಿಂಕ್ ಇಸ್ ಕ್ರಿಯೇಟಿಂಗ್ ಅವರ್ ಫ್ಯೂಚರ್. ನಿಮ್ಗೆ ಗೊತ್ತಿರ್ಲಿ, ಯಾವಾಗ್ಲೂ ನಾವೇನ್ ಥಾಟ್ ನ ಕ್ರಿಯೇಟ್ ಮಾಡ್ತೀವಿ ಅದು ನಮ್ಮೊಂದು ಫ್ಯೂಚರ್ ನ ರಿಯಾಲಿಟಿಗೆ ಬರುತ್ತೆ. ಆ ಒಂದು ಫ್ಯೂಚರ್ಗೆ ನಾವು ಶೇಪ್ ನ ಕೊಡ್ತೀವಿ. ಪಾಯಿಂಟ್ ಆಫ್ ಪವರ್ ಇಸ್ ಆಲ್ವೇಸ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಇಲ್ಲಿ ನೋಡಿ, ಅವ್ರು ಯಾಕೆ ಪ್ರೆಸೆಂಟ್ ಮೂಮೆಂಟ್ ನ ಬಗ್ಗೆ ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಇವಾಗ ಏನ್ ಥಾಟ್ ನ ಅಸಂಪ್ಷನ್ ನ ಕ್ರಿಯೇಟ್ ಮಾಡ್ತೀರಾ ಅದು ನಿಮ್ಮ ಒಂದು ಮುಂದಕ್ಕೆ ರೇಡಿಯೇಟ್ ಆಗುತ್ತೆ, ಅಂದ್ರೆ ನಿಮ್ಮ ಒಂದು ಫ್ಯೂಚರ್ಗೆ ರೇಡಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಎವ್ರಿ ಒನ್ ಸಫರ್ಸ್ ಫ್ರಮ್ ಸೆಲ್ಫ್ ಹೇಟ್ರೆಡ್ ಅಂಡ್ ಗಿಲ್ಟ್. ಇದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿಮ್ಗೆ ನೀವು ಯಾವಾಗ್ಲೂ ಒಂದು ಗಿಲ್ಟ್ ಫೀಲ್ ನ ಇಟ್ಕೊಂಡಿರ್ತೀರಾ. ಸೆಲ್ಫ್ ಲವ್ ನ ಮಾಡಲ್ಲ, ನನ್ನ ಲೈಫ್ ಆ ತರ ಇರ್ಬೇಕಿತ್ತು, ನನ್ನ ಲೈಫ್ ಈ ತರ ಇರ್ಬೇಕಿತ್ತು. ನೀವು ನಿಮ್ಮನ್ನ ಜಡ್ಜ್ ಮಾಡ್ತೀರಾ, ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ತೀರಾ. ಯಾವಾಗ ನೀವು ಈ ರೀತಿ ಮಾಡ್ತೀರಾ, ನೀವು ತುಂಬಾ ಪ್ರಾಬ್ಲಮ್ ನ ಫೇಸ್ ಮಾಡ್ತೀರಾ. ಇಟ್ ಮೀನ್ಸ್ ನೀವು ಯಾವಾಗ್ಲೂ ಒಂದು ಡಿಸಪಾಯಿಂಟ್ ಅಲ್ಲಿ ಇರೋದು ಅಥವಾ ಡಿಪ್ರೆಷನ್ ಇರೋದು ಅದ್ರ ಬಗ್ಗೆ ಇವರು ಹೇಳ್ತಿರೋದು.